ಆಂಜನಪ್ಪ ಸರ್ ಇದ್ದಾರೆ. ಆಂಜನಪ್ಪ ಸರ್, ಈಗ ಇಲ್ಲಿ ನಾವು ಏನನ್ನು ನಿಯಂತ್ರಣ ಮಾಡೋ ಶಕ್ತಿ ಇಲ್ಲ ಸರ್ ಜನಗಳನ್ನು. ಏನಂದರೆ ಈಗ ಸಿಗರೇಟ್ ಸೇದಬೇಡಿ ಒಳ್ಳೇದಲ್ಲ ಅಂತಾರೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಅಲ್ಲಿ ಬರೆದಿರ್ತಾರಲ್ಲಿ, ಆಯಿತಾ. ಅದರ ಮೇಲೆ ಒಂದು ವಿಕಾರವಾದ ಗಂಟಲು ಕ್ಯಾನ್ಸರ್ದು ಇನ್ಯಾವುದೋ ಒಂದು ಫೋಟೋ ಕೂಡ ಹಾಕಿರ್ತಾರೆ, ಅಂದರೆ ಇಷ್ಟು ಭಯಾನಕ ಆಗುತ್ತೆ ಅಂತ. ಜನ ಆ ಪ್ಯಾಕೆಟ್ ನೋಡಿಬಿಟ್ಟು ಅದನ್ನು ಓದ್ಕೊಂಡೇ ಬಾಯಿಗೆ ಸಿಗರೇಟ್ ಇಟ್ಕೋತಾರೆ. ಈ ಥರದ ಕಾಲಘಟ್ಟದಲ್ಲಿ ನಾವು ತಡೆಯಬಹುದಾಗಿರೋದು ಎಲ್ಲಿಂದ ಅಂತ, ಯಾವ ಸ್ಟೈಲ್ ತಡಿಬಹುದು ಅಂಥೇಳಿ, ಮತ್ತು ಏನು ಅವಾಯ್ಡ್ ಮಾಡ್ಬೋದು ಸರ್? ಇಂಥದ್ದು ಅವಾಯ್ಡ್ ಮಾಡಿದ್ರೆ ಅಟ್ಲೀಸ್ಟ್ ತಿಂದೇ ತಿಂತೀರಾ ನೀವು, ಇದನ್ನಾದರೂ ಅಲ್ಲಿ ಅವಾಯ್ಡ್ ಮಾಡಿಬಿಟ್ಟು ಬಚಾವಾಗ್ತೀರಾ ಅಂತ ಹೇಳಬಹುದಾ ನಾವು ಅಂತ. ನಾನ್ ಸರಳವಾಗಿ ಅವಲೇ ನೀವು ಕೇಳಿದಾಗ ಅನ್ಕೊಂಡೆ ನಾನು, ಏನ್ ಅವಾಯ್ಡ್ ಮಾಡ್ಬೋದು ಅಂದ್ರೆ ಅವ್ರು ಕೊಡೋ ಪ್ಲೇಟ್ ನ ಅವಾಯ್ಡ್ ಮಾಡಿ ಅಂತ. ಓಕೆ, ದಯವಿಟ್ಟು ನಾ ಹೇಳ್ತೀನಿ, ಈ ಪಾನಿಪುರಿ ಸರ್ವ್ ಮಾಡ್ತಾರಲ್ಲ, ಡಿಸ್ಪೋಸಬಲ್ ಪ್ಲೇಟ್ ಇದ್ರೆ ಅದರ್ವೈಸ್ ದಯವಿಟ್ಟು ನಿಮ್ ಮನೆಯಿಂದ ಪ್ಲೇಟ್ ತಗೊಂಡೋಗಿ, ಯಾಕಂದ್ರೆ ತಟ್ಟೆ ತಗೊಂಡೋಗಿ. ಇಲ್ದಿರೆ ಅವ್ರು 2 ಬಕೆಟ್ ಇರ್ತಾರೆ, ಒಂದು ಗಲೀಜು ಬಕೆಟ್, ಒಂದು ಅತಿ ಗಲೀಜು ಬಕೆಟ್. ಅದ್ರ ಗದ್ದೆ ಆಮೇಲೆ ಇದ್ರ ಗದ್ದೆ ಕೊಡ್ತಾರೆ. ಅದರಿಂದ ಜಾಂಡೀಸ್ ಬರುತ್ತೆ, ಅಮೀಬಿಕ್ ಇನ್ಫೆಕ್ಷನ್ ಬರುತ್ತೆ, ಟೈಫಾಯ್ಡ್ ಬರುತ್ತೆ, ಕಾಲ್ರಾ ಬರುತ್ತೆ. ದಯವಿಟ್ಟು ಹೊರಗಡೆ ತಿನ್ನೋರು ಇತ್ತು ಗಮನದಲ್ಲಿ ಇಟ್ಕೊಳ್ಳಿ. ಎರಡನೇದು, ಇವ್ರ ಕೀರ್ತಿ ಅವ್ರು ಹೇಳ್ದಂಗೆ ನಿಜವಾಗ್ಲೂ ಅಡಿಕ್ಷನ್ ಸರ್, ಟೇಸ್ಟ್ ಬಡ್ಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಈ ಸ್ಮೋಕಿಂಗ್ ಹಂಗೆ ನನಗೆ ಹೆಂಗ್ ಹೇಳ್ತಾರೆ ಅಂದ್ರೆ, ಡಾಕ್ಟ್ರೆ ನಾನ್ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದ್ರೆ ಬೆಳಗ್ಗೆ ಮಾತ್ರ ಒಂದ್ ದಮ್ ಹೊಡಿತೀನಿ, ಯಾಕಂದ್ರೆ ನನಗೆ ಸಂಡಾಸ್ ಬರಲ್ಲ ಅಂತಾನೆ. ಈ ಟೈಪ್ ಆಫ್ ನಮ್ ಬಾಡಿ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ, ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸ್, ಇದು ಒಂಥರ ರಿಫ್ಲಕ್ಸ್. ಆ ರೋಡ್ನಾಗ ಹೋದ್ರೆ ಆ ಪರ್ಟಿಕ್ಯುಲರ್ ಪಾನಿಪುರಿ ಅಂಗಡಿ ತಿಂದ್ರೆ ಇವ್ನಿಗೆ ಬಾಯಿನ ನೀರ್ ಕಿತ್ಬೋದು. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಫುಡ್ ಮಾತ್ರ, ಆಹಾರ ಹೇಳ್ತೀನಿ ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ. ಅದಕ್ಕೆ ದೊಡ್ಡವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ದೇರ್ ಇಸ್ ನೋ ಡೌಟ್ ಪಾನಿಪುರಿ ಇಸ್ ಆಲ್ಸೋ ಗುಡ್, ಬಟ್ ಪಾನಿ ಇಸ್ ನಾಟ್ ಗುಡ್ ನನಗೆ ಅನ್ಸೋದು. ಎಲ್ಲೋ ಒಂದ್ ಕಡೆ ಬಿಸಿ ಆಹಾರ, ಬ್ಯಾಕ್ಟೀರಿಯಾ ವೈರಸ್ ಕೂಡ ಫ್ರೈ ಮಾಡಿ ಕೊಡ್ತಾರೆ. ವೆಜಿಟೇರಿಯನ್ಸ್ಗೂ ಒಂಥರ ನಾನ್ ವೆಜಿಟೇರಿಯನ್ ಫುಡ್ ಇದ್ದಂಗೆ, ದಟ್ ವಿ ಡೋಂಟ್ ಮೈಂಡ್. ಈ ಆಹಾರದಲ್ಲಿ ಯಾವತ್ತು ನಮ್ GI ಇನ್ಫೆಕ್ಟ್ ಆಗೋದು ತಣ್ಣಗಿರೋ ಪದಾರ್ಥಗಳಿಂದ. ಅದಕ್ಕೆ ಏನೇ ತಿಂದ್ರು ಬಿಸಿ ಇರ್ಲಿ. ಸೊ ಅಂತವನ ಗೋಬಿ ಮಂಚೂರಿ ಯಾವಲೋ ಮಾಡಿಟ್ಟಿರ್ತಾನೆ, ಅದ್ರ ಮೇಲೆ 25 ನೊಣ ಬಂದ್ ಕೂತ್ ಹೋಗಿರ್ತಾವ. ನಿಜವಾಗ್ ನಾ ಹೇಳ್ತೀನಿ, ಬಹಳ ಜನಕ್ಕೆ ಈ ಸ್ವೀಟ್ ಇರುತ್ತಲ್ಲ, ಅದ್ರನ್ನ ಬೆಲ್ಲ ತಿನ್ಬಿಟ್ಕೊಳೋ ಜಂತುಳ ಆಗತ್ತೆ ಅಂತಾರೆ ದೊಡ್ಡವರು. ಬಟ್ ಬೆಲ್ಲದಿಂದ ಅಲ್ಲ ಜಂತುಳ ಬರೋದು. ಈ ನೊಣಗಳು ರಸ್ತೆ ಬದಿಯ ಮಕ್ಕಳು ಮಾಡಿರೋ ಸಂಡಸ್ ಮೇಲೂ ಕೂತ್ಕೊಳ್ಳುತ್ತೆ, ಅಲ್ಲಿರೋ ಮೊಟ್ಟೆಯನ್ನು ಎತ್ಕೊಂಡ್ಬಂದು ಈ ಸ್ವೀಟ್ ಮೇಲೆ ಬಿಡುತ್ತೆ. ಆ ಸ್ವೀಟ್ ತಿನ್ನೋದ್ರಿಂದ, ಯಾಕಂದ್ರೆ ಸ್ವೀಟ್ ಯಾರು ತೊಳೆಯೋದಿಲ್ಲ, ಅದ್ರ ತಿನ್ನೋದ್ರಿಂದ ಜಂತುಳ ಬರುತ್ತೆ. ಇದು ನೋಡಿ ವಿಜ್ಞಾನ. ಇವತ್ತು ರಮಕಾಂತ್, ನೀವು ಇಂಥ ಟಾಪಿಕ್ ತಗೊಂಡಾಗ ನಮ್ಗೆ ಏನ್ ಖುಷಿ ಅಂದ್ರೆ, ವೈಜ್ಞಾನಿಕ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಲುಪಿಸೋದು ನಮ್ ಕೆಲಸ. ಹಂಗಾಗಿ ನನಗೆ ಬಹಳ ಖುಷಿ ಅನಿಸ್ತದೆ. ಕೀರ್ತಿ ಅವ್ರನ್ನ ನಾನು ನೋಡಿಲ್ಲ, ದಿಸ್ ಇಸ್ ಗಿವಿಂಗ್ ಎ ವಂಡರ್ಫುಲ್ ಆನ್ಸರ್. ನಾನು ಬೀಂಗ್ ಎ ಸೀನಿಯರ್ ಸರ್ಜನ್, ನಿಜವಾಗ್ಲೂ ನೀವು ಕೇಳಿದ ಪ್ರಶ್ನೆಗೆ ತಿನ್ನಿ ಬೇಡ ಅನ್ನಲ್ಲ, ಆದ್ರೆ ಹೈಜೀನ್ ಇಂಪಾರ್ಟೆಂಟ್. ಅವ್ನು ಹೆಂಗ್ ಮಾಡ್ತಾನೆ, ನೀವೇ ಅವಲೇ ಹೇಳಿದ್ರಿ, ಕಾಲ್ನಾಗ ಹಾಕಿ ತುಳಿತಾರೆ ಇದನ್ನೆಲ್ಲ ಎಲ್ಲೆಲ್ಲಿಂದನೋ ಮಾಡ್ಕೊಂಡ್ ಬರ್ತಾರೆ, ಅದ್ರ ಸೋರ್ಸ್ ಗೊತ್ತಿಲ್ಲ. ಬಹಳ ಜನ ಹೇಳ್ತಾರೆ ಕೃಷಿ ಮೂಲ, ನದಿ ಮೂಲ, ಹೆಣ್ಣಿನ ಮೂಲ ನೋಡ್ಬೇಡ ಅಂತಾರೆ. ನಾನ್ ನಿಜವಾಗ್ಲೂ ಹೇಳ್ತೀನಿ, ಆಹಾರ ಮೂಲನ ನೋಡಿ ತಿನ್ಬೇಕು. ಆಹಾರ ಎಲ್ಲೆಲ್ಲಿ ತಯಾರಾಗುತ್ತೆ, ಹೆಂಗ್ ತಯಾರ. ಬಟ್ ನಮ್ಗೆ ಒಂದು ಖುಷಿ ಏನ್ ಗೊತ್ತಾ, ಇಂಡಿಯನ್ಸ್ಗೆ ಅದೇನೋ ಒಂಥರ ನ್ಯಾಚುರಲ್ ಇಮ್ಯುನಿಟಿ ಇದೆ ನಮ್ಗೆ. ಹಂಗಾಗಿ ಏನ್ ತಿಂದ್ರು ಏನೋ ಆಗಲ್ಲ ಅನಿಸ್ಬಿಡ್ತದೆ. ಬಟ್ ಡೆಫಿನೆಟ್ಲಿ ಇದರಿಂದ ಲಾಟ್ ಆಫ್ ಡಿಸೀಸಸ್ ಬರ್ತವೆ. ಇವತ್ತು ಬಹಳ ಜನರು ನನ್ಗೆ ಕೇಳೋ ಸರಳ ಪ್ರಶ್ನೆ, ಯಾಕೆ ಡಾಕ್ಟ್ರೆ ಕ್ಯಾನ್ಸರ್ಗಳು ಜಾಸ್ತಿ ಆಗ್ಬಿಟ್ಟವಲ್ಲ ಅಂದ್ರೆ, ಇದಕ್ಕೆ ಕಾರಣ. ಇಂಥವನ್ನೆಲ್ಲ ನಾವು ವೈಜ್ಞಾನಿಕವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ, TV5 ಮುಖಾಂತರ ಹೇಳಿದಾಗ ರಿಯಲಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ. ಸರ್, ಈಗ ಕೆಲವು ಆಸ್ಪತ್ರೆಗಳಿಗೆ ಇದೆಲ್ಲ ತಿಂದು ಡೊನೇಷನ್ ಕೊಟ್ಟಂಗೆ ಇವೆಲ್ಲ 100% ಗಿರಾಕಿಗಳು ಅಲ್ಲೇ ಬರ್ತಾವ ನಮ್ಗೆ. ಸರ್, ಪ್ರಶ್ನೆ ನಾನು ಕೆಂಪೇಗೌಡ ಹಾಸ್ಪಿಟಲ್ಗೆ ಸಜ್ಜನ್ ರಾವ್ ಸರ್ಕಲ್ ನಮ್ಗೆ ಇದ್ರ ಏರಿಯಾ. ಕರೆಕ್ಟ್. ಅಂದ್ರೆ ಇಲ್ಲಿ ಅಂಜನಪ್ಪ ಸರ್, ನಾವು ಆಹಾರದ ವಿರೋಧಿಗಳಲ್ಲ, ಟೇಸ್ಟ್ ಬಡ್ಸ್ನ ವಿರೋಧಿಗಳಲ್ಲ. ಏನ್ ಮಾಡಿದ್ರು ಮನುಷ್ಯ ಆರೋಗ್ಯಕ್ಕೆ ಎಷ್ಟು ತಿಂತಾನೋ ರುಚಿಗೆ ಅದಕ್ಕಿಂತ ಜಾಸ್ತಿ ತಿಂತಾನೆ. ಈ ತಮಿಳಲ್ಲಿ ಯಾರೋ ಹೇಳ್ತಿದ್ರು, ನಾಂಗಳ್ ರುಚಿಗೆ ಸಾಪಿಡ್ದಿಲ್ಲ ಪಸಿಗೆ ಸಾಪಿಡ್ರೋ ಅಂತ. ಅಂದ್ರೆ ರುಚಿಗೆ ತಿನ್ನಲ್ಲ, ಹಸುಗ್ ತಿಂತೀವಿ ಅಂತ ಹೇಳ್ತಾನೆ ರುಚಿಗೆ ಜಾಸ್ತಿ ತಿಂದಿರ್ತಾನೆ ಮನುಷ್ಯ ಅಂತ. ಪ್ರಶ್ನೆ ಏನು ಅಂದ್ರೆ, ಸರ್, ಇಲ್ಲಿ ಸಾಸನ್ನು ಅವಾಯ್ಡ್ ಮಾಡೋದು ಹೇಗೆ? ಸಾಸ್ತು ಬಹಳ ವರ್ಷಗಳಿಂದ ಸಮಸ್ಯೆ ಇದೆ ಸರ್. ಸಾಸು ತುಂಬ ಕಳಪೆ ಕ್ವಾಲಿಟಿಯಲ್ಲಿ 20 ರೂಪಾಯಿ ಲೀಟ್ರು, 20 ರೂಪಾಯಿ ಆ ಲೆಕ್ಕದಲ್ಲೆಲ್ಲ ಕೊಟ್ಬಿಡ್ತಾರಂತಲ್ಲ. ಅದನ್ನು ಯಾರು ಮಾಡಿದ್ರು ಟೊಮ್ಯಾಟೋನೇ ನಿಮ್ಗೆ ಒಂದು 50-60 ರೂಪಾಯಿ KG ಇದ್ರೆ, 1 KG ಸಾಸ್ನ ಯಾರೋ 20 ರೂಪಾಯಿ ಕೊಡ್ತಾರೆ ಅಂದ್ರೆ ನಾವು ನಂಬೋದು ಹೇಗೆ ಅದನ್ನ ಅಂತ? ಹೌದು, ಡೆಫಿನೆಟ್ಲಿ ಸರ್. ನೀವು ಕೆಲವು ಸಮಯ ನಾವು ನೋಡಿದೀವಿ, ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತೀರಿ, ಆ ಇದನ್ನೆಲ್ಲ ಚಿಕ್ಕ
ತಿನ್ಲಿಕ್ಕೆ ಅವೆಲ್ಲ ಪ್ರಿಪೇರ್ ಮಾಡ್ತಾರಲ್ಲ ರೆಡಿಮೇಡ್, ಯಪ್ಪ ಜಾಗ ನೋಡ್ಬಿಟ್ರೆ ಅದು ತಿನ್ಲಿಕ್ಕೆ ಮನ್ಸ್ ಬರೋದಿಲ್ಲ ಅಂತ ಸಿಚುವೇಶನ್ ಎಲ್ಲ ನೋಡಿರ್ತೀವಿ. ಬಟ್ ವಿಧಿ ಇಲ್ಲ, ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಬಟ್ ಎನಿವೆ ಡೆಫಿನೆಟ್ಲಿ ಮನುಷ್ಯನಿಗೆ ಓಕೆ ಕಾಯಿಲೆಗಳು ಅದ್ರೊಳಗ GIT ನೋಡಿ 90% ಆಫ್ ದಿ ಡಿಸೀಸಸ್ ಮನುಷ್ಯನಿಗೆ ಬರೋದು GIT ಹೆಚ್ಚು ಕಮ್ಮಿ ಆದಾಗೆ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್, ಅದಕ್ಕೆ ಆಹಾರದ ಮಹತ್ವ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ತಿನ್ಬೇಕು. ಬಟ್ ಗೊತ್ತಿದ್ದು ಚೇಂಜ್ ಮಾಡಕ್ಕಾಗಲ್ಲ. ನೀವು ಹೇಳ್ದಂಗೆ ಕಿದ್ವಾಯಿಗೆ ಹೋಗಿ ನೀವು ಗೊತ್ತಾ ಆ ಪ್ಯಾಕೆಟ್ ಮೇಲೆ ಇರೋ ಇದನ್ನ ಕೊಡ್ಕೊಂಡೆ ಹಚ್ತಾರೆ. ಅದಂತೂ ಸರ್ ಇನ್ನೊಂದು ಕಂಡೀಷನ್ ನಾನು ಹೇಳ್ತೀನಿ, TAO ಅಂತ ಒಂದ್ ಕಾಯಿಲೆ ಇದೆ. ಅವನಿಗೆ ಹೇಳ್ತೀವಿ ನೋಡಪ್ಪ ನೀನ್ ಬೀಡಿ ಬೇಕು ಅಂದ್ರೆ ಕಾಲ್ ಬೇಕು ಅಂದ್ರೆ ಬೀಡಿ ಮರಿ ಅಂದ್ರೆ ಅವ್ನ್ ಕಾಲೇ ಮರಿತಾನೆ. ಒಂದ್ ಕಾಲ್ ತೆಗ್ದಿರ್ತೀವಿ. ನನ್ನ ಹತ್ರ ಒಂದ್ ಪೇಷಂಟ್ ಇದ್ದಾನೆ, 2 ಕಾಲ್ ತೆಗ್ದಿದೀವಿ, 2 ಕೈ ತೆಗ್ದಿದೀವಿ. ಆದ್ರೂ ಒಂದ್ ಫೋಟೋ ಬಂದಿತ್ತು, ಅವ್ನು ಬೀಡಿ ಸೇರ್ತಾ ಇದಾರೆ. ಹೆಂಗಂದ್ರೆ ಅವ್ನ ಹೆಂಡತಿಗೆ ರೋಪ್ ಹಾಕಿ ಅವಳು ಬೀಡಿ ಹಿಡ್ಕೊಂಡಿದ್ದಾಳೆ, ಇವ್ನು ಸೇರ್ತಾ ಅವನು. ಈ ರೀತಿ ಅಡಿಕ್ಷನ್ ಇರುತ್ತೆ. ಡೆಫಿನೆಟ್ಲಿ ಇದನ್ನ ನಾವು ಗೈಡ್ ಮಾಡ್ಬೇಕಷ್ಟೇ. ಫೈನ್ ಕೀರ್ತಿ ಅವರೇ, ಈಗ ಇಲ್ಲಿ ಶಾಸ್ತ್ರಗಳ ಬಗ್ಗೆ ನಾನು ಆಗ್ಲೇ ಮಾತಾಡ್ತಾ ಇದ್ದೆ. ಈಗ ಬೆಲ್ಲ ಅಂತ ಬಂದಾಗ ಬೆಲ್ಲದ ಬಣ್ಣ ಯೂಶ್ವಲ್ ಆಗಿ ಅಷ್ಟೊಂದು ಹಳದಿ ಇರಲ್ಲ. ನ್ಯಾಚುರಲ್ ನಾವು ಬೆಲ್ಲ ಚೆಕ್ ಮಾಡಿಕೊಂಡ್ರೆ ಆ ಥರ ಫಳಫಳ ಅಂತ ಹೊಳೆಯುವಂಥ ಹಳದಿ ಇರಲ್ಲ. ಅದಕ್ಕೂ ಒಂದಷ್ಟು ಮಿಕ್ಸ್ ಮಾಡ್ತಾರೆ ಅಂತೆಲ್ಲ ಮಾಹಿತಿ ಇದೆ. ನಾವಿದೀಗ ಯಾರಿಗಾದರೂ ಪಾನಿಪುರಿ ಅಂಗಡಿ ಮಾರೋನಿಗೆ ನೀನು ಈ ಪಾನಿ ಇಲ್ಲಿಂದ ರೆಡಿ ಮಾಡಿದೆ, ಪುರಿನೇ ಇಲ್ಲಿಂದ ರೆಡಿ ಮಾಡಿದೆ, ಅದರ ವೀಡಿಯೋನ ಮೇಲ್ಗಡೆ ಡಿಸ್ಪ್ಲೇ ಮಾಡಿಬಿಟ್ಟು ಒಂದು ಫೋಟೋ ಹಾಕಪ್ಪ ಅಂದರೆ ಅವನಂತೂ ಮಾರಲ್ಲ. ಎಚ್ಚರಿಕೆ ಇರಬೇಕಾಗಿದ್ದು ನಮಗೇನೆ. ಎಣ್ಣೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀವಿ, ಅಡುಗೆ ಎಣ್ಣೆ ಮನೆಯಲ್ಲಿ ಮಾತಾಡ್ತಿರ್ತೀವಿ. ಅಯ್ಯೋ ಅಲ್ಲಿಂದ ತರೋಣ ಗಾಣದ ಎಣ್ಣೆ ಅಂತೆ, ಕಣ್ಣು ಮುಂದೆನೇ ಅರ್ದು ನಮ್ಗೆ ಅಲ್ಲೇ ಕೊಟ್ಟು ಬಾಟ್ಲು ತುಂಬಿ ಕೊಟ್ಟುಬಿಡ್ತಾರೆ ಅಂತ ಮಾತಾಡ್ತೀವಿ. ಅಲ್ಲೆಲ್ಲ ಮನೆಯಲ್ಲಿ ಆರೋಗ್ಯ ಮಾತಾಡೋದು. ಈಚೆ ಬಂದ ತಕ್ಷಣ ಬುದ್ಧಿ ಏನು ಹೇಳಿ, ಇಲ್ಲಿ ಏನು ರೋಡಲ್ಲಿ ಸಿಗುತ್ತೋ ಅದು ತಿನ್ನೋದು. ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂತ? ಸಾಮಾನ್ಯ ಜ್ಞಾನ, ಅದು ಬಿಟ್ರೆ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ನಾವ್ ಏನೇ ಹೇಳ್ಬೋದು, ಅವ್ರು ಯಾವ ಮಟ್ಟದಲ್ಲಿ ಅರ್ಥ ಮಾಡ್ಕೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಸರ್ ಒಂದು ಒಳ್ಳೆ ಇದು ಕೊಟ್ರು, ಅಂದ್ರೆ ಪ್ಲೇಟ್ ನ ಕ್ಯಾರಿ ಮಾಡೋದ್ರಿಂದ ನಮ್ಗೆ ಒಂದ್ ಚಿಕ್ಕ ಪ್ಲೇಟ್, ಒಂದ್ ಚಿಕ್ಕ ಸ್ಪೂನ್, ಇಲ್ಲಾಂದ್ರೆ ಕೈನೇ ಸ್ಪೂನ್ ಆಗಿ ಬಳಸ್ಬೋದು. ಸೊ ಸ್ಪೂನ್ ಬಳಸಿದ್ರೆ ಸಿವಿಲೈಸ್ಡ್ ಅಂತ ಏನಿಲ್ಲ. ಸೊ ಎಷ್ಟು ಮಟ್ಟಿಗೆ ನಮ್ಮ ಕೈ ಫಿಂಗರ್ಸ್ ನ ನಾವು ಸ್ಪೂನ್ ತರ ಯೂಸ್ ಮಾಡ್ತೀವೋ ಅಷ್ಟು ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಯಾಕೆಂದ್ರೆ ನಮ್ಮ ಹೊಟ್ಟೆ ನಮ್ಮ ಮಾತನ್ನ ಕೇಳುತ್ತೆ. ನಾವ್ ಯಾವ ರೀತಿ ನಡ್ಕೊಂತೀವೋ, ನಾವ್ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿ ಊಟ ಮಾಡ್ಬೇಕಾದಾಗ ಹೆಂಗಿರ್ತೀವೋ ಅದೇ ರೀತಿ ನಮ್ಮ ಹೊಟ್ಟೆ ಕೂಡ ನಮ್ಗೆ ಸ್ಪಂದಿಸುತ್ತೆ. ಜೀರ್ಣ ಶಕ್ತಿನಲ್ಲಾಗಿರ್ಬೋದು, ಇಲ್ಲ ಅಬ್ಸಾರ್ಪ್ಷನ್ ಅಲ್ಲೇ ಆಗಿರ್ಬೋದು. ಸೊ ಹಾಗಾಗಿ ನಾವು ಒಂದು ಪ್ಲೇಟ್ ನ ಕ್ಯಾರಿ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಸತತವಾಗಿ ನಾವು ಒಂದು ಪ್ಲೇಟ್ ನ ನಮ್ಮ ಬ್ಯಾಗ್ ನಲ್ಲಿ ಕ್ಯಾರಿ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ನಾವು ಇನ್ಫೆಕ್ಷನ್ ನ ಕಂಟ್ರೋಲ್ ಮಾಡಬಹುದು. ಯಾಕೆಂದ್ರೆ GI ಟ್ರಾಕ್ಟ್, ಸರ್ ಹೇಳ್ದಂಗೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರಾಕ್ಟ್ ಇಸ್ ದ ಮೇನ್ ರೀಸನ್ ಫಾರ್ ಮೆನಿ ಕಾಂಪ್ಲಿಕೇಶನ್ಸ್ ವಿಚ್ ಟೇಕಿಂಗ್ ಪ್ಲೇಸ್. ಸೊ ನಾವು ಅದನ್ನ ಒಂದು ಮಟ್ಟಕ್ಕೆ ನಾವು ಕಾಪಾಡ್ಕೊಂಡ್ರೆ ಈ ಇನ್ಫೆಕ್ಷನ್ಸ್ ಮೇಜರ್ ಆಗಿ ಆಗೋದು ನೀರಿಂದ. ಅವರು ತೊಳೆಯುವಂತ ತಟ್ಟೆ ನೀರು ಸರಿ ಇಲ್ದಿರುವಾಗ ಆತರ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ನಾವು ಎಲ್ಲಿ ಅದನ್ನ ಮೇಜರ್ ಆಗಿ ತಡೆ ಹಿಡಿಬಹುದು ಅಂದ್ರೆ ಒಂದು ಪ್ಲೇಟ್ ಯೂಸೇಜ್ ಇಂದ. ಮತ್ತು ನಾವು ಮಕ್ಕಳಲ್ಲಿ ಒಂದು ಜ್ಞಾನ ತುಂಬಬೇಕಾಗುತ್ತೆ. ವಿದ್ಯೆ ಓದದೆ ಅವರು ಸಬ್ಜೆಕ್ಟ್ಸ್ ಜ್ಞಾನ ಆಗಿರಲ್ಲ. ಆಹಾರ ಅನ್ನೋದು ಒಂದು ದೊಡ್ಡ ಬೃಹತ್ತಾದ ವಿಜ್ಞಾನ. ಆ ವಿಜ್ಞಾನದಲ್ಲಿ ಅಟ್ಲೀಸ್ಟ್ ಒಂದು ಸಣ್ಣ ಮಟ್ಟಕ್ಕೆ ನಾವು ಮಕ್ಕಳಿಗೆ ಒಂದು ತಿಳುವಳಿಕೆ ತಿಳಿಸಿದಾಗ ಖಂಡಿತವಾಗ್ಲೂ ಅವು ಮತ್ತೆ ಅದನ್ನ ಕೇಳೋದನ್ನ ಅವಾಯ್ಡ್ ಮಾಡ್ತಾರೆ. ಈ ಪಾನಿಪುರಿ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಗೋಬಿ ಮಂಚೂರಿ ಆಗಿರ್ಬೋದು, ಈ ಫಿಶ್ ಫ್ರೈ ಆಗಿರ್ಬೋದು, ಇಂಥದನ್ನೆಲ್ಲ ನಾವು ಮಕ್ಕಳಿಂದ ಅವಾಯ್ಡ್ ಮಾಡಿಸೋದಕ್ಕೆ ಒಂದು ಸಣ್ಣ ಪುಟ್ಟ ಒಂದು ಚಿಕ್ಕದ ವಿಡಿಯೋ ಬಹಳಷ್ಟು ವಿಷಯಗಳಿದೆ. ನಮಗೆ ಸಮಯದ ಒಂದು ಮಿತಿ ಇದೆ ಇವತ್ತಿನ ಒಂದು ಚರ್ಚೆಗೆ ಸಂಬಂಧಪಟ್ಟಂತೆ. ಇನ್ನೊಮ್ಮೆ ಖಂಡಿತವಾಗಿಯೂ ಈ ಫುಡ್ ಕಲರು, ಫುಡ್ ಅಡಲ್ಟ್ರೇಷನ್ನು ಎಲ್ಲದರ ಬಗ್ಗೆ ನಿಮ್ಮ ಜೊತೆಯಲ್ಲಿ ಮಾತನಾಡ್ತೀನಿ. ಥ್ಯಾಂಕ್ ಯು ಕೀರ್ತಿ ಅವರೇ, ಥ್ಯಾಂಕ್ ಯು ಆಂಜನಪ್ಪ ಸರ್, ನಮ್ಮ ಜೊತೆ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನೋಡೋಣ, ಈಗ ನಮ್ಮ ಆರೋಗ್ಯಕ್ಕೆ ನಾವೇ ಹೊಣೆ. ಬೀದಿ ಬದಿ ವ್ಯಾಪಾರಿ ನಾವು ದೋರಿ ಪ್ರಯೋಜನ ಇಲ್ಲ. ಏನು ಅವಾಯ್ಡ್ ಮಾಡಬೇಕು, ಏನು ತಿನ್ನಬೇಕು ಅಂತ ನಾವು ಡಿಸೈಡ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ